ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳ ಏಜೆಂಟರ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಎನ್ನುವಂತಹ ಕಳಂಕವನ್ನ ಹೊತ್ಕೊಂಡಿರುವಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಥಾವರ್ ಚಂದ್ ಗೆಹ್ಲೋಟ್ ಅವರೇ ಆಗಲಿ ಅಥವಾ ವಿರೋಧ ಪಕ್ಷಗಳೇ ಆಗಲಿ ಸಿದ್ದರಾಮಯ್ಯನವರು ಈ ರೀತಿಯಾದ ಕೌಂಟರ್ ಅನ್ನ ರಾಜ್ಯಪಾಲರಿಗೆ ಕೊಡ್ತಾರೆ ಎನ್ನುವಂತಹದ್ದನ್ನ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಆ ರೀತಿಯಾದಂತಹ ಎದಿರೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂತಹ ಈ ಹೆಜ್ಜೆಯಿಂದ, ಈ ಸ್ಟೆಪ್ನಿಂದ ಇದೀಗ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೇಚಾಟಕ್ಕೆ ಒಳಗಾಗಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬಳಸಿಕೊಂಡು ಆ ಮೂಲಕ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಎನ್ನುವಂತಹ ಷಡ್ಯಂತ್ರವನ್ನ ಎನ್ನುವಂತಹ ಹುನ್ನಾರವನ್ನ ಹೂಡಿದ್ದಂತಹ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳಿಗೆ ಇದೀಗ ಸಿದ್ದರಾಮಯ್ಯನವರು ಬಳಕೆ ಮಾಡಿರುವಂತಹ ಅಸ್ತ್ರ ಅದುವೇ ಕುಮಾರಸ್ವಾಮಿ. ಯಡಿಯೂರಪ್ಪನವರ ಜೊತೆ ಈ ಹಿಂದೆ T20 ಸರ್ಕಾರವನ್ನ ರಚಿಸಿಕೊಂಡು ಆ ಮೂಲಕ ವಚನಭ್ರಷ್ಟ ಎನ್ನುವಂತಹ ಕಳಂಕವನ್ನ ಪರ್ಮನೆಂಟ್ ಆಗಿ ಅಂಟಿಸಿಕೊಂಡಿರುವಂತಹ ಕುಮಾರಸ್ವಾಮಿಯವರ ಮೇಲೆ ಏನು ಗಣಿ ಹಗರಣ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಅದನ್ನೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಬಳಕೆ ಮಾಡಿಕೊಂಡಿರುವುದು. ಸದ್ಯ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಈ ಹಿಂದೆ ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಬೋಗಸ್ ಕಂಪನಿಯೊಂದಕ್ಕೆ ಗಣಿಗಾರಿಕೆ ಮಾಡೋದಕ್ಕಾಗಿ ಅಕ್ರಮವಾಗಿ ಮಂಜೂರಾತಿಯನ್ನ ನೀಡಿದಂತಹ ಪ್ರಕರಣದ ಕುರಿತಾಗಿ ಇದೀಗ ಸಿದ್ದರಾಮಯ್ಯನವರು ಮತ್ತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ತನಿಖೆಗೆ ಅನುಮತಿ ಕೊಡಿ ಎನ್ನುವಂತಹ ಪತ್ರವನ್ನ ಎನ್ನುವಂತಹ ಚೆಕ್ಮೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಚೆಕ್ಮೇಟ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನವೆಂಬರ್ನಲ್ಲಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಆಗಿನ ಸಿಎಂ ಆಗಿದ್ದಂತಹ ಕುಮಾರಸ್ವಾಮಿಯವರ ವಿರುದ್ಧ ತನಿಖೆ ನಡೆಸಬೇಕು, ಅದಕ್ಕೆ ಅನುಮತಿ ಕೊಡಿ ಎನ್ನುವಂತಹ ಮನವಿ ಪತ್ರವನ್ನು ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಬರೆದಿದ್ರು. ಆ ಪತ್ರ ಬರೆದು 10 ತಿಂಗಳು ಕಳೆದಿದೆ. ಆದ್ರೂ ಕೂಡ ಈವರೆಗೂ ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅವರು ಕುಮಾರಸ್ವಾಮಿಯವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ರಾಜ್ಯಪಾಲರಿಗೆ ತನಿಖೆ ನಡೆಸುವಂತೆ ಕುಮಾರಸ್ವಾಮಿಯವರ ವಿರುದ್ಧ ಅನುಮತಿ ಕೊಡಬೇಕು ಎನ್ನುವಂತಹ ಶಿಫಾರಸನ್ನು ಮಾಡಿದೆ. ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. 2007ರಲ್ಲಿ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎನ್ನುವಂತಹ ಕಂಪನಿಗೆ ಸುಮಾರು 550 ಎಕರೆ ಜಮೀನನ್ನ ಅಕ್ರಮ ಗಣಿಗಾರಿಕೆಗೆ ಮಂಜೂರು ಮಾಡಿದ್ರು. ಇದಕ್ಕೆ ಕುಮಾರಸ್ವಾಮಿಯವರೇ ಖುದ್ದು ಸಹಿಯನ್ನ ಹಾಕಿದ್ರು. ಆದ್ರೆ ಇದೀಗ ಕುಮಾರಸ್ವಾಮಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ದಟ್ ನಾನು ಆ ಕಡತಕ್ಕೆ ಸಹಿಯನ್ನ ಮಾಡಿಲ್ಲ, ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಕೂಡ ನಾನು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ನಾನು ಮಂಜೂರಾತಿಯನ್ನ ಮಾಡಿಲ್ಲ, ನನ್ನ ಸಹಿಯನ್ನ ನಕಲು ಮಾಡಲಾಗ್ತಾ ಇದೆ ಎನ್ನುವಂತಹ ಜಸ್ಟಿಫಿಕೇಶನ್ ಎನ್ನುವಂತಹ ಸಮಜಾಯಿಷಿಯನ್ನು ಕೂಡ ಕುಮಾರಸ್ವಾಮಿಯವರು ಕೊಡ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿಯವರು ಏನು ಹೊಸದೊಂದು ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ, ಹೊಸ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ತಮ್ಮ ಮೇಲಿರುವಂತಹ ಆರೋಪದ ಕುರಿತಾಗಿ. ಅದು ಶುದ್ಧ ಸುಳ್ಳು ಎನ್ನುವಂತಹ ಅಂಶ ಈಗಾಗಲೇ SIT ಅಧಿಕಾರಿಗಳು ರೆಡಿ ಮಾಡಿರುವಂತಹ ಆರೋಪ ಪಟ್ಟಿಯಲ್ಲಿ ಸಾಬೀತಾಗಿ ಹೋಗಿದೆ. ಇನ್ನು ಇದೇ ಕೇಸ್ನಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು, ಅದಕ್ಕಾಗಿ ಅನುಮತಿ ಕೊಡಿ ಎನ್ನುವಂತಹ ಮನವಿಯನ್ನ ಏನು ಮಾಡಿದ್ರು ಲೋಕಾಯುಕ್ತ SIT, ಈ ಮನವಿಯನ್ನ ಮಾಡಿ ಸುಮಾರು 10 ತಿಂಗಳೇ ಕಳೆದೋಗಿದೆ. ಅಂದ್ರೆ ನವೆಂಬರ್ 21ನೇ ತಾರೀಕು ಕಳೆದ ವರ್ಷ ಅನುಮತಿಯನ್ನ ಕೋರಿ ಪತ್ರವನ್ನ ಬರೀತಾರೆ SIT ಅಧಿಕಾರಿಗಳು, ಲೋಕಾಯುಕ್ತದ ಪೊಲೀಸರು. ಸೊ ಕುಮಾರಸ್ವಾಮಿಯವರ ಈ ಕೇಸ್ ಕುರಿತಾಗಿ ಪತ್ರ ಬರೆದು 9 ತಿಂಗಳು ಕಳೆದ್ರೂ ಕೂಡ ರಾಜ್ಯಪಾಲರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಎನ್ನುವಂತಹ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ, ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು, ವಿವಾದ ಕೂಡ ಸೃಷ್ಟಿ ಆಯ್ತು. ಆಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಜುಲೈ 29ನೇ ತಾರೀಕು SIT ತಂಡಕ್ಕೆ ಒಂದು ಪತ್ರವನ್ನ ಬರೀತಾರೆ. ನನಗೆ ಈ ಪ್ರಕರಣದ ಕುರಿತಾಗಿ ಸ್ಪಷ್ಟನೆ ಇಲ್ಲ, ಸ್ಪಷ್ಟನೆ ಕೊಡಿ ಎನ್ನುವಂತಹ ರಿಪ್ಲೈಯನ್ನ ಕೊಡ್ತಾರೆ. ಸೊ ರಾಜ್ಯಪಾಲರ ಬೇಡಿಕೆಯ ಪ್ರಕಾರ ಲೋಕಾಯುಕ್ತ ತನಿಖಾ ತಂಡ ಕುಮಾರಸ್ವಾಮಿಯವರ ಕೇಸ್ನ ಕುರಿತಾಗಿ ಎಲ್ಲಾ ಸ್ಪಷ್ಟೀಕರಣವನ್ನ ಕೊಡುತ್ತೆ ಆಗಸ್ಟ್ 16ನೇ ತಾರೀಕು. ಸೊ ಅಲ್ಲಿಗೆ ಲೋಕಾಯುಕ್ತ ಪೊಲೀಸರು 2ನೇ ಬಾರಿ ಪತ್ರವನ್ನ ಬರೀತಾರೆ, ಮತ್ತೆ ನಮಗೆ ಅನುಮತಿ ಕೊಡಿ ಕುಮಾರಸ್ವಾಮಿಯವರ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ, ಆ ಮುಖಾಂತರ ನಮಗೆ ಮುಂದಿನ ತನಿಖೆಗೆ ನೆರವಾಗುತ್ತೆ ಎನ್ನುವಂತಹ ಪತ್ರವನ್ನು ಕೂಡ 2ನೇ ಬಾರಿಗೆ ಬರೆದು ಆಗಿದೆ. ಆದ್ರೆ ಲೋಕಾಯುಕ್ತ ಪೊಲೀಸರು ಏನು 2ನೇ ಬಾರಿಗೆ ಪತ್ರವನ್ನ ಬರೆದಿದ್ದಾರೆ, ಅದಕ್ಕೂ ಕೂಡ ಅಗೇನ್ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ನೋ ರೆಸ್ಪಾನ್ಸ್, ಯಾವುದೇ ಪ್ರತಿಕ್ರಿಯೆ ಇಲ್ಲ, ಯಾವ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರವೇ ರಾಜ್ಯಪಾಲರಿಗೆ ಸಲಹೆ ಶಿಫಾರಸನ್ನ ಮಾಡಿದೆ
ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ ಈ ಮುಂದಿನ ತನಿಖೆಗೆ ಅನುಮತಿಯನ್ನ ಕೊಡಿ ಎನ್ನುವಂತಹ ಶಿಫಾರಸನ್ನ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೆ ಬಂದಿದೆ. ಈ ಮೂಲಕ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇನ್ನು ಲತಾ ಅವರು ಕುಮಾರಸ್ವಾಮಿ ಅವರ ಪ್ರಕರಣವನ್ನ ಹೇಳಿದ್ರು. ಇನ್ನು 3 ಪ್ರಕರಣಗಳಿದೆ. ಆ 3 ಪ್ರಕರಣಗಳು ಯಾವುದು ಅಂತ ಹೇಳಿದ್ರೆ, ಎರಡನೆಯ ಪ್ರಕರಣ ಜನಾರ್ದನ ರೆಡ್ಡಿ ಅಸ್ತ್ರ ಅಕ್ರಮ ಆಸ್ತಿ ಗಳಿಕೆಯ ಸಂಬಂಧ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಪೊಲೀಸರು ಇದೇ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೀತಾರೆ 3 ತಿಂಗಳ ಹಿಂದೆ, ಅಂದ್ರೆ ಮೇ 13ನೇ ತಾರೀಕು. ಆದ್ರೆ ಇನ್ನೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿಲ್ಲ. ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ಪ್ರಾಥಮಿಕ ತನಿಖೆಯಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಸಿಕ್ಕಿವೆ. ಅದನ್ನ ರಾಜ್ಯಪಾಲರಿಗೆ ಏನು ಮನವಿ ಪತ್ರವನ್ನು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ತನಿಖೆಗೆ ಲೋಕಾಯುಕ್ತ ಪೊಲೀಸರು ಮಾಡಿಕೊಂಡಿರುವ ಮನವಿಯಂತೆ ತನಿಖೆಗೆ ಅನುಮತಿಯನ್ನು ಕೊಡಬೇಕು ಎನ್ನುವಂತಹ ಶಿಫಾರಸನ್ನು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರುವಂಥದ್ದು. ವಿಚಿತ್ರ ಅಂದ್ರೆ, ಇದೇ ಜನಾರ್ದನ ರೆಡ್ಡಿ ಅವರು ಮಾರ್ಚ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಅವರ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಏನಿದೆ ಅದನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸಿ ತಾವು ಕೂಡ ಬಿಜೆಪಿಯ ಶಾಸಕರಾಗಿ ಮರು ಸೇರ್ಪಡೆ ಆದರು. ಇನ್ನು ರಾಜ್ಯಪಾಲರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪ್ರಯೋಗಿಸಿರುವಂತಹ 3ನೇ ಮತ್ತು 4ನೇ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಮುರುಗೇಶ್ ನಿರಾಣಿ ಮತ್ತು ಶಶಿಕಲಾ ಜೊಲ್ಲೆ ಅಸ್ತ್ರ. ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವೆಯಾಗಿದ್ದ ಶಶಿಕಲಾ ಜೊಲ್ಲೆ ವಿರುದ್ಧ 3 ವರ್ಷಗಳ ಹಿಂದೆ ಅಂದ್ರೆ ಡಿಸೆಂಬರ್ 9, 2021ರಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಅನುಮತಿಯನ್ನು ಕೇಳಿದ್ರು. ಆಗ ಇದೇ ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರಾಗಿದ್ರು. ಯಡಿಯೂರಪ್ಪ ಸರ್ಕಾರದಲ್ಲಿ ಸಚಿವೆಯಾಗಿದ್ದಂತಹ ಶಶಿಕಲಾ ಜೊಲ್ಲೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರೆದಿದ್ರು. ಒಂದು ವೇಳೆ ಆಗ್ಲೇ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರೆ ಆಗ ಶಶಿಕಲಾ ಜೊಲ್ಲೆ 2ನೇ ಬಾರಿಗೆ ಮಂತ್ರಿಯಾದ ಕೇವಲ 5 ತಿಂಗಳಿಗೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತಾ ಇತ್ತು. ಕಾರಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ, 2021ರಲ್ಲಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸೊ ಒಂದು ವೇಳೆ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರೆ ಆಗ್ಲೇ ಶಶಿಕಲಾ ಜೊಲ್ಲೆ ರಾಜೀನಾಮೆ ಕೊಡುವಂತಹ ಪ್ರಸಂಗ ಬರ್ತಾ ಇತ್ತು. ಆದ್ರೆ ಮಹಾಮಹಿಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ದಯೆಯಿಂದ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆಗೆ ಅನುಮತಿ ಸಿಗಲ್ಲ. ಹೀಗಾಗಿ ಶಶಿಕಲಾ ಜೊಲ್ಲೆ ಸಚಿವ ಸ್ಥಾನ ಉಳಿಯುತ್ತೆ. ಇನ್ನು ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿ ವಿರುದ್ಧವೂ ಕೂಡ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಇದೇ ವರ್ಷದ ಫೆಬ್ರವರಿ 26ನೇ ತಾರೀಕು. ಮೇಲ್ನೋಟಕ್ಕೆ ನಿರಾಣಿ ವಿರುದ್ಧವೂ ಕೂಡ ಸಾಬೀತಾಗುವಂತಹ ಸಾಕ್ಷ್ಯಗಳು ಸಿಕ್ಕಿವೆ. ಆದರೆ ಈ 3 ಪ್ರಕರಣಗಳಲ್ಲೂ ಕೂಡ ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ಈ 3 ಪ್ರಕರಣದಲ್ಲೂ ಕೂಡ ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಸಾಕ್ಷ್ಯಗಳನ್ನ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿ ಆ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆಗೆ ಅನುಮತಿಯನ್ನು ಕೋರಿದ್ರು. ಇನ್ನೂ ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತನಿಖೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆಯಾದಂತಹ ಒಂದೇ ಒಂದು ಅರ್ಜಿಯ ಕುರಿತಾಗಿ ಅಷ್ಟೊಂದು ವೇಗವಾಗಿ ಪ್ರತಿಕ್ರಿಯೆಯನ್ನ, ಅಷ್ಟೊಂದು ವೇಗವಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಯಾವಾಗ ಲೋಕಾಯುಕ್ತ ವಿಶೇಷ ತನಿಖಾ ಅಧಿಕಾರಿಗಳ ತಂಡ ಏನಿದೆ ಕುಮಾರಸ್ವಾಮಿಯವರ ಕುರಿತಾಗಿ ಅರ್ಜಿ ಸಲ್ಲಿಸ್ತು ಅನುಮತಿ ಕೊಡಿ ಅಂತ, ಎರಡಕ್ಕೂ ಕೂಡ ಬಗ್ಲಿಲ್ಲ, ಎರಡಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ನಮ್ಮ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದು ಇದೀಗ ಸಂವಿಧಾನದ ಅಸ್ತ್ರವನ್ನೇ ಪ್ರಯೋಗ ಮಾಡಿಕೊಂಡು ರಾಜ್ಯಪಾಲರನ್ನ ಬಗ್ಗು ಬಡಿಯೋದಕ್ಕೆ ಪ್ರಯತ್ನ ಮಾಡಿರುವಂತದ್ದು. ಸೊ ಇದಕ್ಕೆ ಸಂವಿಧಾನದ 163ನೇ ವಿಧಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂವಿಧಾನದ ಈ 163ನೇ ವಿಧಿಯ ಪ್ರಕಾರ ರಾಜ್ಯಪಾಲರಿಗೆ ಸಲಹೆ ನೆರವು ನೀಡೋಕೆ ಸಿಎಂ ನೇತೃತ್ವದ ಸಚಿವ ಸಂಪುಟ ಇರಬೇಕು. ಅಂದ್ರೆ ರಾಜ್ಯಪಾಲರು ಸಂಪುಟ ಸಭೆಯ ತೀರ್ಮಾನಕ್ಕೆ ಸಲಹೆ ಸೂಚನೆಗಳಿಗೆ ಬದ್ಧರಾಗಿರ್ಬೇಕಾಗತ್ತೆ, ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗತ್ತೆ. ಸೊ ಅದನ್ನೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಬಳಕೆ ಮಾಡಿಕೊಂಡಿರೋದು. ಇದರಿಂದಾಗಿ ರಾಜ್ಯಪಾಲರು ಪೇಚಿಗೆ ಸಿಲುಕಿಕೊಂಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೆ ಸಲ್ಲಿಕೆಯಾದಂತಹ ಅರ್ಜಿಗೂ ಹಾಗೆ ಮಿಕ್ಕುಳಿದ 4 ಜನ ಯಾರಿದ್ದಾರೆ, ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ ಹಾಗೆ ಶಶಿಕಲಾ ಜೊಲ್ಲೆ, ಈ 4 ಜನರ ವಿರುದ್ಧ ಏನು ಸಲ್ಲಿಕೆಯಾದಂತಹ ಅರ್ಜಿಗೂ ಟೋಟಲಿ ಡಿಫರೆನ್ಸ್ ಇದೆ, ಸಂಪೂರ್ಣವಾಗಿ ವ್ಯತ್ಯಾಸ ಇದೆ. ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವುದು ಖಾಸಗಿ ದೂರಷ್ಟೇ. ಇನ್ನು ಸಿಎಂ ಸಿದ್ದರಾಮಯ್ಯ ಮೂಡ
ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಮೇಲ್ನೋಟಕ್ಕೆ ಕಾಣಿಸುವಂತೆ ಯಾವುದೇ ಪುರಾವೆ, ಯಾವುದೇ ಸಾಕ್ಷ್ಯಗಳು ಕೂಡ ಈವರೆಗೂ ಸಿಕ್ಕಿಲ್ಲ. ಆದ್ರೆ ಕುಮಾರಸ್ವಾಮಿಯವರ ವಿರುದ್ಧ ಲೋಕಾಯುಕ್ತ ಆರೋಪ ಪಟ್ಟಿಯಲ್ಲೇ ಸಾಕ್ಷ್ಯಗಳು ಸಿಕ್ಕಿರುವ ಬಗ್ಗೆ ಉಲ್ಲೇಖವಾಗಿದೆ. ಅಂದಿನ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗಡೆ ಅವರು 2011ರಲ್ಲಿ ಸಲ್ಲಿಸಿದ್ದಂತಹ ಲೋಕಾಯುಕ್ತ ವರದಿಯನ್ನ ಆಧರಿಸಿ ಲೋಕಾಯುಕ್ತ SIT ತನಿಖೆಯನ್ನ ಕೈಗೊಂಡಿತ್ತು ಕುಮಾರಸ್ವಾಮಿಯವರ ವಿರುದ್ಧ. ಆ ಲೋಕಾಯುಕ್ತ SIT ತನಿಖೆಯಲ್ಲಿ ಕುಮಾರಸ್ವಾಮಿಯವರು ಗಣಿ ಹಗರಣ, ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಾಗಿ ಅದಾದ ನಂತರವೇ ಈ ಆರೋಪ ಪಟ್ಟಿ ಸಿದ್ಧವಾಗಿದೆ. ಇನ್ನು ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ ಹಾಗೆ ಶಶಿಕಲಾ ಜೊಲ್ಲೆ ಅವರ ಪ್ರಕರಣದಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ಪ್ರಾಥಮಿಕ ತನಿಖೆಯಲ್ಲಿ ಅವರ ವಿರುದ್ಧ ಸಾಕ್ಷ್ಯಗಳು ಸಿಕ್ಕಿವೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಈ ಅರ್ಜಿ ಏನಿದೆ, ಈ ಖಾಸಗಿ ದೂರಿನ ಕುರಿತಾಗಿ ರಾಜ್ಯಪಾಲರು ಆಕ್ಟ್ ಮಾಡಿದ್ದಾರೆ, ಅಂದ್ರೆ ರಾಜ್ಯಪಾಲರು ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ, ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ ಅಷ್ಟೇ. ಕೇವಲ 24 ಗಂಟೆಗಳ ಅವಧಿಯಲ್ಲಿ, ಕೇವಲ ಒಂದೇ ದಿನದ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಲ್ಲಿಕೆಯಾದಂತಹ ಅರ್ಜಿಗೆ ರೆಸ್ಪಾನ್ಸ್ ಅನ್ನ ಮಾಡುವಂತದ್ದು ನಮ್ಮ ರಾಜ್ಯಪಾಲರು. ಅಲ್ಲದೆ 20 ದಿನದ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ಖಾಸಗಿ ದೂರಿನ ಅನ್ವಯ ಅನುಮತಿಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ಸ್ಪಷ್ಟೀಕರಣ, ಏನು ಕ್ಲಾರಿಫಿಕೇಶನ್ ಬೇಕು ಎನ್ನುವಂತಹ ಡೌಟೇ ಕೂಡ ಬಂದಿಲ್ಲ ನಮ್ಮ ರಾಜ್ಯಪಾಲರಿಗೆ. ಆದ್ರೆ ಕುಮಾರಸ್ವಾಮಿ ಅವರ ಗಣಿ ಹಗರಣದಲ್ಲಿ 10 ತಿಂಗಳು ಡಿಲೇ ಮಾಡಿದ್ದಾರೆ ಇದೇ ರಾಜ್ಯಪಾಲರು. ಹಾಗೆ ಜನಾರ್ದನ ರೆಡ್ಡಿ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲೂ ಕೂಡ ಇದೇ ರೀತಿ 3 ತಿಂಗಳು ಡಿಲೇ ಆಗಿದೆ. 3 ತಿಂಗಳಾಗಿದೆ ಅವರ ವಿರುದ್ಧ ಅರ್ಜಿ ಸಲ್ಲಿಕೆಯಾಗಿ ರಾಜ್ಯಪಾಲರ ಎದುರು. ಹಾಗೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಪ್ರಕರಣದಲ್ಲಿ ಅವರ ವಿರುದ್ಧ ಅರ್ಜಿ ಸಲ್ಲಿಕೆಯಾಗಿ ರಾಜ್ಯಪಾಲರಿಗೆ ಎಷ್ಟು ವರ್ಷ ಆಗಿದೆ? 3 ವರ್ಷ ಆಗಿದೆ. ಹಾಗೆ ಮುರುಗೇಶ್ ನಿರಾಣಿ ಅವರ ಪ್ರಕರಣದಲ್ಲೂ ಕೂಡ 6 ತಿಂಗಳಿನಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಲ್ಲಿಕೆಯಾದಂತಹ ಅರ್ಜಿ ಕುರಿತಾಗಿ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡಲಾಗಿಲ್ಲ. ಅದನ್ನ ಆ ಫೈಲ್ಗಳನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ರಾಜ್ಯಪಾಲರು. ಆದ್ರೆ ಕುಮಾರಸ್ವಾಮಿ ಅವರ ಗಣಿ ಲೂಟಿ ಕೇಸ್ನಲ್ಲಿ ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ನಮ್ಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತೆ ಮೌನಕ್ಕೆ ಶರಣಾಗಿದ್ದಾರೆ. ಸೊ ಇದು ರಾಜ್ಯಪಾಲರ ವಿರುದ್ಧ ಜೊತೆಗೆ ಬಿಜೆಪಿ JDS ನ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಳಸಿರುವಂತಹ ಸಾಂವಿಧಾನಿಕ ಅಸ್ತ್ರ ಅತ್ಯಂತ ಮಹತ್ವದ್ದು. ಇಲ್ಲಿ ಆರ್ಟಿಕಲ್ 163 ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 163 ಅಂತ ಹೇಳಿದ್ರೆ ಲತಾ ಅವರು ಹೇಳಿದ ಹಾಗೆ ಆ ವಿಧಿಯ ಪ್ರಕಾರ ರಾಜ್ಯಪಾಲರಿಗೆ ಸಲಹೆ ಮತ್ತು ನೆರವನ್ನ ಕೊಡ್ಲಿಕ್ಕೆ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರಬೇಕು ಅಂತ ಹೇಳುತ್ತೆ ಆ ವಿಧಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್ ಎನ್ನುವಂಥದ್ದು ಆ 163 ವಿಧಿಯ ಅಂಶ. ಸೊ ರಾಜ್ಯಪಾಲರು ಸಹಜವಾಗಿ ಆ 163 ವಿಧಿಯನ್ನು ತುಂಬ ಸುದೀರ್ಘವಾಗಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ 163 ಅಡಿಯಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಎನ್ನುವಂಥದ್ದು. ಅಂದ್ರೆ ಒಂದು ರಾಜ್ಯ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ, ಆ ತೀರ್ಮಾನಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಸ್ಪಷ್ಟನೆಯನ್ನು ಕೇಳಬಹುದು, ಸ್ಪಷ್ಟನೆಯನ್ನು ಕೇಳಲಿಕ್ಕೆ ರಾಜ್ಯಪಾಲರಿಗೆ ಅವಕಾಶ ಇದೆ, ಇವನ್ ಫಾರ್ ಕ್ಯಾಬಿನೆಟ್ ಡಿಸಿಷನ್. ಆದರೆ ರಾಜ್ಯಪಾಲರು ಆ ಕ್ಯಾಬಿನೆಟ್ ಡಿಸಿಷನ್ಗೆ ಬದ್ಧರಾಗಿರಬೇಕಾಗತ್ತೆ. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ. ಇದರಲ್ಲಿ ಲತಾ ಅವರು ಕೆಲವು ಅಂಶಗಳನ್ನು ಹೇಳಿದ್ರು. ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ 2ನೇ ಬಾರಿ ಲೋಕಾಯುಕ್ತ SIT ಅವರು ಸ್ಪಷ್ಟನೆ ಕೊಟ್ಟು 1 ವಾರ ಆಗಿದೆ, ಇನ್ನೂ ಕೂಡ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ. ಈಗ ಆಗಸ್ಟ್ 29ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಇದೆ. ಆ ಸಂದರ್ಭದಲ್ಲಿ ಖಂಡಿತವಾಗಿ ಈ ಅಂಶವನ್ನ ಮತ್ತೆ ಉಲ್ಲೇಖ ಮಾಡ್ತಾರೆ. ಮೊದಲ ದಿನದ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರ ಬಳಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಇತರ ವ್ಯಕ್ತಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಅರ್ಜಿಗಳು ಬಾಕಿ ಇದ್ರು ಕೂಡ ಅವುಗಳನ್ನ ರಾಜ್ಯಪಾಲರು ವಿಲೇವಾರಿ ಮಾಡಿಲ್ಲ. ಬಟ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಂದಾಗ ಪಿಕ್ ಅಂಡ್ ಚೂಸ್ ಒಂದು ಪರ್ಟಿಕ್ಯುಲರ್ಲಿ ಇದೇ ಫೈಲ್ ಅನ್ನು ಎತ್ಕೊಂಡು ನಾನು ಕ್ಲಿಯರ್ ಮಾಡಿದ್ದೀನಿ ಎನ್ನುವ ಲೆವೆಲ್ಗೆ ರಾಜ್ಯಪಾಲರು ಸಿಗ್ನೇಚರ್ ಮಾಡಿರುವಂಥದ್ದು. ಸೊ ಆಗ ಆ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯಪಾಲರ ಪರ ವಕೀಲರು ಇಲ್ಲ, ಆ ಥರದ್ದು ಯಾವ ಕಡತಗಳು ಕೂಡ ಇಲ್ಲ ಎನ್ನುವಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ಈಗ ಏನಾಗುತ್ತೆ ಅಂದರೆ ಕ್ಯಾಬಿನೆಟ್ನ ಡಿಸಿಷನ್ ಅನ್ನು ಎಗೇನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಕೀಲರು ಹೈಕೋರ್ಟ್ನ ಮುಂದೆ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಈಗ ರಾಜ್ಯಪಾಲರು ಕೂಡ ಸ್ಪಷ್ಟೀಕರಣವನ್ನು ಕೊಡಬೇಕಾಗುತ್ತೆ. ಇನ್ ಕೇಸ್ ಕೊಡದೆ ಹೋದ್ರೆ, ಅನುಮತಿಯನ್ನು ಕೊಡದೆ ಹೋದ್ರೆ, ಯಾಕೆ ಕೊಟ್ಟಿಲ್ಲ? ಕುಮಾರಸ್ವಾಮಿ ಅವರು ಅಂತಹ ಅಷ್ಟು ಪ್ರಾಮಾಣಿಕರ, ರಾಜ್ಯಪಾಲರೇ ಕ್ಲೀನ್ ಚಿಟ್ ಕೊಡುವಷ್ಟು ಪ್ರಾಮಾಣಿಕರ, ಜನಾರ್ದನ ರೆಡ್ಡಿ ರಾಜ್ಯಪಾಲರ ಕಣ್ಣಿನಲ್ಲಿ ಪರಮ ಪ್ರಾಮಾಣಿಕ ಪರಿಶುದ್ಧ ರಾಜಕಾರಣಿಯ, ಅಥವಾ ಮೊಟ್ಟೆ ಕೇಸ್ನಲ್ಲಿ ಆರೋಪಕ್ಕೆ ಒಳಗಾಗಿದ್ದಂತಹ ಶಶಿಕಲಾ ಜೊಲ್ಲೆ ಸನ್ಮಾನ್ಯ ಶ್ರೀ ಮಹಿಮ ರಾಜ್ಯಪಾಲರ ಹೆಸರಲ್ಲಿ ಅಷ್ಟು ಪ್ರಾಮಾಣಿಕರ,
KIDB ಭೂ ಹಗರಣದಲ್ಲಿ ಆರೋಪವನ್ನ ಎದುರಿಸಿದ್ದಂತಹ ಮುರುಗೇಶ್ ನಿರಾಣಿ ರಾಜ್ಯಪಾಲರ ಎದುರಲ್ಲಿ ಅಷ್ಟು ಪ್ರಾಮಾಣಿಕರೇ ಎನ್ನುವಂತ ಅಂಶವನ್ನ ರಾಜ್ಯಪಾಲರೇ ಹೇಳಬೇಕಾಗತ್ತೆ. ಈಗ ಒಂದು ಚೆಕ್ಮೇಟ್, ರಾಜ್ಯಪಾಲರಿಗೆ ಅನುಮತಿಯನ್ನ ಕೊಡಲೇಬೇಕಾಗತ್ತೆ. ಬಿಕಾಸ್ ದಿಸ್ ಇಸ್ ದ ಕ್ಯಾಬಿನೆಟ್ ಡಿಸಿಷನ್. ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ಬಳಸಿ ನಾನು ಹಾಗೆ ಹೀಗೆ ನೋ, ಈಗ ಅನುಮತಿಯನ್ನು ಕೊಡಬೇಕಾಗತ್ತೆ ಬಿಕಾಸ್ ಆಫ್ ದ ಕ್ಯಾಬಿನೆಟ್ ಡಿಸಿಷನ್. ಮತ್ತೆ ಇದು ರಾಜ್ಯದ ವ್ಯವಸ್ಥೆ. ಲೋಕಾಯುಕ್ತದವರು ನಡೆಸಿರುವಂತಹ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡಲ್ಲ ಅನ್ನೋದಾದ್ರೆ ಅಂತಹ ರಾಜ್ಯಪಾಲ ಈ ರಾಜ್ಯಕ್ಕೆ ಇದ್ದು ಏನು ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ತಾವರ್ ಚಂದ್ ಗೆಹ್ಲೋಟ್ ಅವರು ತುಂಬಾ ಸಜ್ಜನಿಕೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ತಮ್ಮ ತವರು ರಾಜ್ಯಕ್ಕೆ ಹೋಗಿ ಮೋದಿ ಮತ್ತೆ ಶಾ ಏನು ಹೇಳ್ತಾರೆ, ಮುಂದಿನ ರಾಜಕೀಯ ಕಾರ್ಯಕ್ರಮಗಳು, ಈ ಥರದ ಬೂತ್ ಏಜೆಂಟ್ ಕಾರ್ಯಕ್ರಮಗಳನ್ನು ಏನು ಹೇಳ್ತಾರೆ ಅದನ್ನು ಮಾಡಿಕೊಂಡು ಮುಂದುವರಿಬಹುದು. ಅದನ್ನು ಬಿಟ್ಟು ಇಲ್ಲಿ ಇರುವಂತಹ ಯಾವ ಅಗತ್ಯವೂ ಕೂಡ, ಯಾವ ಅನಿವಾರ್ಯತೆಯೂ ಕೂಡ ಈ ರಾಜ್ಯಪಾಲರಿಗಿಲ್ಲ. ಈ ಶುಡ್ ಫಾಲೋ ದಿ ಲಾ. ಲೋಕಾಯುಕ್ತದವರು ಅನುಮತಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಕೊಡಬೇಕು. ರಾಜ್ಯಪಾಲರ ಮನೆಯ ಗಂಟು ಹೋಗುವಂಥದ್ದು ಏನಿಲ್ಲ. ಅವರಿಗೆ ಕೊಡುವಂತಹ ಸಂಬಳ ನಮ್ಮ ಕಡೆಯಿಂದ, ಸರ್ಕಾರದ ತೆರಿಗೆಯಿಂದ, ಜನಸಾಮಾನ್ಯರ ತೆರಿಗೆಯಿಂದ ಸಂಬಳ ಕೊಟ್ಟು ರಾಜ್ಯಪಾಲರನ್ನು ಸಾಕ್ತಾ ಇದ್ದೀವಿ. ನಾವು ಸಾಕ್ತಾ ಇದ್ದೀವಿ ಅವರನ್ನು ಗಾಜಿನ ಮನೆಯಲ್ಲಿ ಕೂರಿಸಿ. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಕಳ್ಳರನ್ನ ರಕ್ಷಣೆ ಮಾಡ್ಕೊಂಡು ಕೂರುವಂಥದ್ದಲ್ಲ, ತನಿಖೆಗೆ ಅನುಮತಿಯನ್ನು ಕೊಡಬೇಕು. ಆ ಕೆಲಸವನ್ನು ರಾಜ್ಯಪಾಲರು ಮಾಡಿ ಥಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಏನು ಮಾನ ಮರ್ಯಾದನ್ನು ಕಳ್ಕೊಂಡಿದ್ದಾರೆ ಅದನ್ನು ಮತ್ತೆ ಗಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲದಿದ್ದರೆ ಈ ರಾಜ್ಯಪಾಲರ ಮೇಲೆ ಯಾವನಿಗೂ ಕೂಡ ನಯಾ ಪೈಸೆಯ ನಂಬಿಕೆ ಕೂಡ ಉಳಿಯಲ್ಲ.